ವಸ್ತುಗಳನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡುವುದರ ಜೊತೆಗೆ ನಿಮಗೆ ಈ ವಸ್ತುಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಒಂದು ನಮ್ಮ ನೆಟ್ಸರ್ಪ್ ಕಂಪ್ನಿಗೆ ಮಲ್ಟಿಪರ್ಪಸ್ ಕ್ಲೀನ್ ಆ್ಯಂಡ್ ಮೋರ್ ಅಂತೇಳಿದು, ಇದು ಯಾವ ರೀತಿ ಕೆಲಸ ಮಾಡತ್ತ ಅನ್ನೋದು ಈಗ ಡೆಮಾನ್ಸ್ಟ್ರೇಷನ್ ಮಾಡೋದ್ರ ಮೂಲಕ ನಾವು ತಿಳ್ಕೊಳ್ಬೋದು. ಈಗ ಇಲ್ಲಿ 2 ಖಾಲಿ ಗ್ಲಾಸ್ಗಳನ್ನು ತೆಗೆದುಕೊಂಡಿದ್ದೀನಿ, ಪ್ಲಾಸ್ಟಿಕ್ ಗ್ಲಾಸು. ಇದರಲ್ಲಿ ನಾವು ಕುಡಿಯುವಂಥ ನೀರನ್ನು ಹಾಕ್ತೀನಿ 2 ಗ್ಲಾಸ್ಗಳಿಗೆ. ಇದಕ್ಕೆ ಒಂದು ಹಾಫ್ ಸ್ಪೂನ್ ನಾವು ಅಡುಗೆಗೆ ಉಪಯೋಗಿಸುವಂಥ ಅರಿಶಿನ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಈ ಕಡೆ ಒಂದು ಹಾಫ್ ಸ್ಪೂನು, ಈ ಕಡೆಯಿಂದ ಹಾಫ್ ಸ್ಪೂನು. ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀರು ಯಾವ ಬಣ್ಣ ಆಯಿತು? ಹಳದಿ ಬಣ್ಣ. ಅರಿಶಿನಕ್ಕೆ ಮಿಕ್ಸ್ ಮಾಡಿದ್ರೆ ನೀರು ಹಳದಿ ಆಗುತ್ತಲ್ವ? ಹಳದಿ ಆಗೇ ಆಗುತ್ತೆ. ಇದು ಅರಿಶಿನ ಪುಡಿ ನಾವು ಯಾಕೆ ಬಳಸ್ತೀವಿ ಅಂತಂತಂದರೆ, ನಮ್ಮ ದೇಹದಲ್ಲಿ ಅಥವಾ ಚರ್ಮದಲ್ಲಿ ಕೆಲವು ನಮ್ಮ ದೇಹಕ್ಕೆ ಹಾನಿ ಮಾಡುವಂಥ ಯಾವುದೇ ಬ್ಯಾಕ್ಟೀರಿಯಾಗಳು, ವೈರಸ್ಗಳಿದ್ದರೆ ಸಹಿತ ಅದನ್ನೇ ಮಾಡುತ್ತೆ ಈ ಅರಿಶಿನ ಅದನ್ನು ಸಾಯಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ. ಚರ್ಮವನ್ನು ಶೈನಿಂಗ್ ಬರಲಿಕ್ಕಾಗಿ, ಸ್ಮೂತ್ ಆಗಲಿಕ್ಕಾಗಿ ನಾವೇನು ಮಾಡ್ತೀವಿ? ಅರಿಶಿನವನ್ನು ಬಳಸ್ತೀವಿ. ಮುಖದ ಮೇಲೆ ಯಾವುದೇ ಸಮಸ್ಯೆ ಇದ್ದರೂ ಸಹಿತ, ಚರ್ಮ ರೋಗಗಳಿದ್ದರೂ ಸಹಿತ ಅರಿಶಿನ ಏನು ಮಾಡ್ತದೆ? ಅದನ್ನು ನಿವಾರಣೆ ಮಾಡ್ತದೆ. ಅಂಥ ಒಂದು ನಮ್ಮ ನ್ಯಾಚುರಲ್ ಪೌಡ್ರ್ ಅದು. ಈಗ ಅದಕ್ಕೆ ನಾವು ದಿನನಿತ್ಯ ಮನೆಯಲ್ಲಿ ಬಳಸುವಂಥ ಒಂದು ಡಿಟರ್ಜೆಂಟ್ ಪೌಡ್ರ್. ಹೆಣ್ಮಕ್ಳು ಬಟ್ಟೆ ವಾಶ್ ಮಾಡಲಿಕ್ಕೆ ಡಿಟರ್ಜೆಂಟ್ ಪೌಡ್ರನ್ನ ಬಳಸ್ತೀವಿ. ಬಟ್ಟೆ ಸೋಪು, ನಾನಾ ರೀತಿಯ ಪೌಡ್ರು ಸೋಪುಗಳು ಇವತ್ತು ಮಾರ್ಕೆಟ್ನಲ್ಲಿ ಸಿಗ್ತವೆ. ಸರ್ಫ್ ಎಕ್ಸೆಲ್ ಆಗಿರ್ಬೋದು, ರಿನ್ ಸೋಪು ಆಗಿರ್ಬೋದು, ನಿರ್ಮಾ ಆಗಿರ್ಬೋದು, ನೀಮ್ ಆಗಿರ್ಬೋದು, ಶಶಿ, ಇನ್ನು ಹಲವಾರು ರೀತಿಯ ಪ್ರಾಡಕ್ಟ್ಗಳಿದಾವೆ. ಅದೇ ಅದ್ರ ಜೊತೆಗೆ ಪೌಡ್ರುಗಳು ಬರ್ತವೆ. ಸರ್ಫ್ ಎಕ್ಸೆಲ್ ಪೌಡ್ರು ಬರುತ್ತೆ, ವೀಲ್ ಪೌಡ್ರು ಬರುತ್ತೆ, ಇನ್ನು ಬೇರೆ ಬೇರೆ ಪೌಡ್ರುಗಳನ್ನು ನಾವು ನೋಡ್ತೀವಿ ಮಾರ್ಕೆಟ್ನಲ್ಲಿ. ಇದರಲ್ಲಿ ಎಷ್ಟು ಕೆಮಿಕಲ್ ಇದೆ ಅಂತಂತಂದರೆ, ಈ ಅರಿಶಿಣ ಏನಿದೆ ಅಲ್ಲ, ಅರಿಶಿಣದ ನೀರು ಯಾವ ವಸ್ತುವಿನಲ್ಲಿ ಕೆಮಿಕಲ್ ಇದೆಯೋ ಅದ್ರ ಜೊತೆ ಸಂಯೋಗಗೊಂಡಾಗ ಏನಾಗುತ್ತೆ? ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ತದೆ. ಅಂದರೆ ಯಾವ ವಸ್ತುವಿನಲ್ಲಿ ಕೆಮಿಕಲ್ ಇರ್ತದೋ ಅದ್ರ ಜೊತೆಗೆ ಅರಿಶಿಣ ಕುಡಿದ್ರೆ ಏನಾಗುತ್ತೆ? ಅದು ತನ್ನ ಗುಣವನ್ನು ಕಳ್ಕೊಂಡ್ಬಿಡ್ತದೆ. ಯಾವ ವಸ್ತುವಿನಲ್ಲಿ ಕೆಮಿಕಲ್ ಇರೋದಿಲ್ಲೋ ಅದ್ರ ಜೊತೆಗೆ ವರ್ತಿಸಿದಾಗ ಏನಾಗುತ್ತೆ? ತನ್ನ ಗುಣವನ್ನು ಕಳ್ಕೊಳ್ಳೋದಿಲ್ಲ, ಹಾಗೇ ಇರ್ತದೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ನನ್ನ ಡಿಟರ್ಜೆಂಟ್ ಪೌಡ್ರು, ಮನೆಯಲ್ಲಿ ಬಳಸುವಂಥ ಡಿಟರ್ಜೆಂಟ್ ಪೌಡ್ರನ್ನ ಒಂದು ಹಾಫ್ ಸ್ಪೂನ್ನ ಈ ನೀರಿಗೆ ಹಾಕ್ತಾಯಿದ್ದೀನಿ, 1 ಗ್ಲಾಸ್ ನೀರಿಗೆ. ಈ ಹಾಕಿದ ಮೇಲೆ ನೋಡಿರಿ, ವಿತಿನ್ ಸೆಕೆಂಡ್ನೊಳಗೆ ಏನಾಗುತ್ತೆ? ಹಳದಿ ಇದ್ದಂಥ ನೀರು ಯಾವ ಬಣ್ಣಕ್ಕೆ ತಿರುಗ್ತದೆ ನೋಡಿರಿ. ಇದರಲ್ಲಿ ಎಷ್ಟು ಕೆಮಿಕಲ್ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿರಿ. ಆಗ್ತಾನೆ ನೀರಿನಲ್ಲಿ ಇನ್ನೂ ಮಿಕ್ಸ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಆದರೆ ಆಗಿದ ತಕ್ಷಣ ವಿತಿನ್ ಸೆಕೆಂಡ್ನೊಳಗೆ ಏನಾಗಿತ್ತು? ಹಳದಿ ಇದ್ದಂಥ ನೀರು ನಿಧಾನವಾಗಿ ಏನಾಗ್ತದೆ? ಮೇಲೆ ಕೆಂಪಾಗ್ತಾ ಬರುತ್ತೆ. ಇನ್ನು ಸೆಕೆಂಡ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ನೋಡಿರಿ, ಇಡೀ ನೀರೆಲ್ಲ ಏನಾಯಿತು? ಕೆಂಪು ವರ್ಣಕ್ಕೆ ತಿರುಗಿಬಿಡ್ತದೆ. ಅಂದರೆ ಯಾವ ವಸ್ತುವಿನಲ್ಲಿ ಕೆಮಿಕಲ್ ಇರುತ್ತೋ ಆ ವಸ್ತುವಿನ ಜೊತೆಗೆ ಅರಿಶಿಣ ಸಂಯೋಗ ಹೊಂದಿದಾಗ ಏನಾಗುತ್ತೆ? ತನ್ನ ಗುಣವನ್ನು ಕಳ್ಕೊಂಡು ಬೇರೆ ವರ್ಣಕ್ಕೆ ತಿರುಗಿಬಿಡ್ತೈತೆ. ಅಂತಂದರೆ ಇದರಲ್ಲಿ ಕೆಮಿಕಲ್ ಇದೆ ಅಂತೇಳಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೈತೆ. ಈಗ ಅದೇ ರೀತಿಯಾಗಿ ನಮ್ಮ ನೆಟ್ಸರ್ಪ್ ಕಂಪ್ನಿ ನೀಡಿರುವಂಥ ಮಲ್ಟಿಪರ್ಪಸ್ ಕ್ಲೀನ್ ಆ್ಯಂಡ್ ಮೋರ್ ಅಂತಿದೆ. ಇದನ್ನು ಒಂದು 2-3 ಡ್ರಾಪ್ ನಾನು ಇದರಲ್ಲಿ ಹಾಕ್ತಿದ್ದೀನಿ ನೋಡಿರಿ. ಈಗ ಇದನ್ನು ಸಹಿತ ನಾನು ಮಿಕ್ಸ್ ಮಾಡ್ತೀನಿ ನೋಡಿರಿ. ಇದರಲ್ಲಿ ಏನಾದರೂ ಬಣ್ಣ ಬದಲಾಯಿತಾ? ಇಲ್ಲ, ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಈ ನಮ್ಮ ನೆಟ್ಸರ್ಪ್ ಕಂಪ್ನಿಯಲ್ಲಿರುವ ಈ ಪ್ರಾಡಕ್ಟ್ನಲ್ಲಿ ನ್ಯಾನೋ% ಸಹಿತ ಇದರಲ್ಲಿ ಕೆಮಿಕಲ್ ಇಲ್ಲ, ಪ್ಯೂರ್ ಆರ್ಗ್ಯಾನಿಕ್ ಇದು. ಆದ್ದರಿಂದ ಆಯುರ್ವೇದ ಆರ್ಗ್ಯಾನಿಕ್ ಗಿಡಮೂಲಿಕೆಗಳಿಂದ ತಯಾರಿಸಿದಂಥ ಒಂದು ಮಲ್ಟಿಪರ್ಪಸ್ ಕ್ಲೀನ್ ಆ್ಯಂಡ್ ಮೋರು. ಇದನ್ನು ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ಇದನ್ನು ಬಳಸೋದ್ರಿಂದ ನಿಮ್ಮ ಮನೆಯ ಹೆಣ್ಮಕ್ಳ ಆರೋಗ್ಯವನ್ನು ಕಾಪಾಡ್ದಂಗೆ ಆಗುತ್ತೆ. ಇದರ ಉಪಯೋಗಗಳು ಏನಂತಂದರೆ ಒಂದಲ್ಲ ಎರಡಲ್ಲ, ನಾನಾ ರೀತಿಯ ಕೆಲಸಗಳಿಗೆ ಈ ಪ್ರಾಡಕ್ಟ್ಗಳನ್ನ ಬಳಸ್ಬೋದು. ಒಂದು, ಪಾತ್ರೆಯನ್ನು ತೊಳಿಬೋದು ಇದರಿಂದ, ಜಿಡ್ಡಿನಂಶ ಎಲ್ಲ ನಿವಾರಣೆ ಆಗ್ತದೆ. ಆಮೇಲೆ ತರಕಾರಿಗಳನ್ನು ಸಹಿತ ಇದರಿಂದ ತೊಳಿಬೋದು. ಆಮೇಲೆ ನೆಲವನ್ನು ಒರೆಸಲಿಕ್ಕೆ ಸಹಿತ ಇದನ್ನು ಬಳಸ್ಬೋದು. ಆಮೇಲೆ ಗಾಜಿನ ಕಿಟಕಿಗಳನ್ನು
ಒರೆಸ್ಲಿಕ್ಕೆ ಬಳಸ್ತತೆ. ಆಮೇಲೆ ಬಾತ್ರೂಮು ಟಾಯ್ಲೆಟನ್ನು ವಾಶ್ ಮಾಡ್ಬೋದು. ಅದೇ ರೀತಿಯಾಗಿ ಬೈಕು ಕಾರು ಯಾವುದೇ ಇದ್ರೂ ಸಹಿತ ಇದರ ಮೂಲಕ ಕೇವಲ 1 ಲೀಟ್ರ್ ನೀರಿಗೆ ಒಂದು 2 ml 3 ml ಹಾಕೊಂಬಿಟ್ರೆ ಸಾಕು, ಅದ್ಭುತವಾದಂಥ ಬುರುಗು ಬರುತ್ತೆ. ಅದರಿಂದ ಕ್ಲೀನ್ ಮಾಡೋದ್ರಿಂದ ಇಡೀ ಫ್ಲೋರಿಂಗ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು ಎಲ್ಲವನ್ನು ಕ್ಲೀನ್ ಮಾಡ್ಬೋದು. ಅದ್ರ ಜೊತೆಗೆ ಪಾತ್ರೆಯನ್ನು ತೊಳಿಬೋದು. ಈ ತೊಳೆದಂಥ ನೀರನ್ನು ನಾವು ಸಹಿತ ವೇಸ್ಟ್ ಮಾಡಲಾರ್ದೆ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ಯಾವುದಾದ್ರೂ ಗಿಡಗಳಿಗೆ ಸಹಿತ, ನೀವು ಹೂವಿನ ಗಿಡಗಳಿರ್ಬೋದು, ಯಾವುದೇ ಗಿಡಗಳಿಗೆ ಹಾಕಿದಾಗ ಸಹಿತ ಆ ಗಿಡ ಅದ್ಭುತವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ. ಈ ಪ್ರಯೋಗದ ಮೂಲಕ ನಾವು ತಿಳ್ಕೊಂಡಿದ್ದೇನಂತಂದರೆ, ನಾವು ಬಳಸುವಂಥ ಹಲವಾರು ಪ್ರಾಡಕ್ಟ್ಗಳು ನಾವು ಮಾರ್ಕೆಟ್ನಲ್ಲಿ ಸಿಗ್ತವೆ. ಅವು ಎಲ್ಲ ಏನಾಗಿದೆ ಅಂದರೆ ಕೆಮಿಕಲ್ನಿಂದ ಸಂಪೂರ್ಣವಾಗಿ ಮಿಶ್ರಣಗೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾಯಿದ್ದಾವೆ. ಅದಕ್ಕೋಸ್ಕರವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತಂದರೆ ನಾವೇನು ಮಾಡಬೇಕು, ಆರ್ಗ್ಯಾನಿಕ್ ಮತ್ತು ಆಯುರ್ವೇದದಿಂದ ತಯಾರಾದಂಥ ವಸ್ತುಗಳನ್ನು ನಾವು ಬಳಸಬೇಕಂತೇಳಿ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಅದ್ಭುತವಾದಂಥ ವರ್ಲ್ಡ್ನಲ್ಲಿ ನಂಬರ್ 1 ಕ್ಲಾಸ್ 1 ಪ್ರಾಡಕ್ಟ್ ಯಾವುದಾದ್ರೂ ಕಂಪ್ನಿ ಕೊಡ್ತಾಯಿದೆ ಅಂತ ಅಂದರೆ ಅದು ನೆಟ್ ಸರ್ಪ್ ಮಾತ್ರ. ಆ ನೆಟ್ ಸರ್ಪ್ನಲ್ಲಿ ಪ್ರತಿಯೊಂದು ವಸ್ತುಗಳು ಇವತ್ತು ಹೇಗಿದೆ ಅಂದರೆ ಟಾಪ್ ಲೆವೆಲ್ ಇದ್ದಾವೆ. ಒಂದೊಂದು ವಸ್ತುಗಳು ಒಬ್ಬ ಮನುಷ್ಯನ ಜೀವವನ್ನು ಕಾಪಾಡುವಂತಹ ವಸ್ತುಗಳಿದ್ದಾವೆ. ಅದಕ್ಕೆ ಇನ್ನೂ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಅದಾವೆ. ಪ್ರತಿದಿನ ಒಂದೊಂದು ವಸ್ತುಗಳ ಡೆಮಾನ್ಸ್ಟ್ರೇಷನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ನೋಡಿ ಇದರಿಂದ ಏನಾದರೂ ತಮಗೆ ಉಪಯೋಗ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ವೆರಿ ಮಚ್. ಜೈ ನೆಟ್ ಸರ್ಪ್.